ಕೆಸರಾದರೆ ಬಾಯಿ ಮೊಸರು, ಬಾಯಿ ಮೊಸರಾದರೆ ಕೈ ಕೆಸರು, ಕಾಯಕವೇ ಕೈಲಾಸ ಎಂದರು ಬಸವಣ್ಣ. ಅಬ್ಬಬ್ಬಬ್ಬ ಏನ್ ಕೆಲಸ ಮಾಡಿನ್ರಿ ಅವನವನ್ ಇವತ್ತೆ. ಪಟ ಪಟ ಬರ್ರಿ, ಜಲ್ದಿ ಜಲ್ದಿ ಬರ್ರಿ, ಮನೆ ತಕ ಬಂದದ, ಯಾರಿಗೆ ಸಿಗ್ತದೋ ಯಾರಿಗಿಲ್ಲ, ಜಲ್ದಿ ಜಲ್ದಿ ಬರ್ರಿ. ಆಯ್ತು ತಗೋರಿ ಅಂಕಲ. ಅಲೇವನವನು ಕಿರಿಯನದ ಮರೆ, ನನ್ನ ಲವರ್ಗಿನ ಗಟ್ಟೆನ ಮೇಲೆ ರೊಟ್ಟಿ ಕಳ್ಸಳ ಏನು, ಇಲ್ಲಾಂದ್ರೆ ಏನಿದ್ರಬಹುದು. 6 ರೂಪಾಯಿಗೆ 3 ಸಾಬನ್ ಪುಡಿ ಅವೋ ಏನು, ಏನಾದ್ರೂ ಏನ್ ಸುದ್ದಿ ಆದ್ರಾಗ್ಲಿ ಹೋದ್ರೋಗ್ಲಿ ನನ್ ಜೀವ ಹೋದ್ರೂ ಪರವಾಗಿಲ್ಲ, ಇದಕ್ಕೆ ತೆಗೆದು ನೋಡೋದ್ರ ನೋಡವೇನ. ಗುಲ್ಬರ್ಗದಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ, ಕೆಲಸದ ಜೊತೆ ಒಂದು ಎಗ್ ರೈಸ್, ಎಗ್ ರೈಸ್ ಜೊತೆ ಒಂದು ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಜೊತೆ ಒಂದು ಸ್ಪೆಷಲ್ ಚಾ. ಎಗ್ ರೈಸ್ ಜೊತೆ ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಜೊತೆ ಚಾ. ಅವನು ಬಂಪರ್ ಲಾಟ್ರಿನೇ ಹೊಡಿತಲ್ಲೋ ಮರೆ. ಸಾಲ ಆದ್ರೂ ಪರವಾಗಿಲ್ರಿ, ನಾ ಬೆಂಗಳೂರು ಬಿಟ್ಟಿಗೇಶನ್ ಗುಲ್ಬರ್ಗ ಹೋಗವಂದ್ರೆ ಹೋಗವೇ, ಹೋಗವಂದ್ರೆ ಹೋಗವೇ ರೀ. ಗುಲ್ಬರ್ಗ ಹೋಗ ಸಲಕ್ಕೆ ಸಾಲ ಮಾಡಿನ್ರಿ, ಸಾಲ. ತಗೋರಿ ಅಂಕಲ್, ಪಟ ಪಟ ತಗೋರಿ, ಟಿಕೆಟ್ ಕೊಡ್ರಿ, ನಮ್ ಗುಲ್ಬರ್ಗ ಹೋಗೋ ಟಿಕೆಟ್ ಕೊಡ್ರಿ, ಜಲ್ದಿ ಕೊಡ್ರಿ ಜಲ್ದಿ. ಬರ್ರಿ ಟಮೋರ ಕಿಲ್ ನೋಡ್ರಿ, ಕಿದು ಶರಣಬಸವೇಶ್ವರ ಟೆಂಪಲ್, ಕಿದು ಖಾಜಾ ಬಂದೆ ನವಾಜ್ ಟೆಂಪಲ್. ಅದಾದ್ಮೇಲೆ ಇನ್ನ ಬಾರಿ ಬಾರಿ ಪ್ಲೇಸ್ ಅವ್ರಿ. ಕಡೆ ಬರ್ರಿ, ಕಿದು ನೋಡ್ರಿ ES ಹಾಸ್ಪಿಟಲ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕಟ್ಟಿಸ್ಯಾರ್ರಿ, ಬಾರಿ ಅದಲ್ರಿ. ಆಮೇಲೆ ಕಿದು ನೋಡ್ರಿ ಸಿಮೆಂಟ್ ಫ್ಯಾಕ್ಟ್ರಿಗಳು ಅಂದ್ರೆ ಸಿಮೆಂಟ್ ಫ್ಯಾಕ್ಟ್ರಿಗಳು. ಅಬ್ಬಬ್ಬಬ್ಬ ಏನ್ ಮಸ್ತ್ ಅದ್ಲಿ ಗುಲ್ಬರ್ಗ, ಏನ್ ಮಸ್ತ್ ಅದ ಮಾರೇ ಗುಲ್ಬರ್ಗ. ಇದೇ ಖುಷಿದಾಗ ಒಂದು ಗುಲ್ಬರ್ಗ ಮೇಲೆ ಹಾಡ ಹಾಡ್ಬೇಕಂತ ಮಾಡೀನಿ. ಪಟೆ 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 ವಿಡಿಯೋ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಕಾಮೆಂಟ್ ಮಾಡೋದನ್ನ ಯಾರು ಮರಿಬೇಡ್ರಿ ಬ್ರೋ. ಮತ್ತೆ ತಿಂದ ತಿಂದ ತಿರುಗಬಾರದು, ತಿಂದ ತಿಂದ ತಿರುಗಬಾರದು, ದುಡಿಯೋದು ಬಿಡಬಾರದು, ದುಡಿಯೋದು ಬಿಡಬಾರದು, ಮೋಸ ಮಾಡಿ ಮಂದಿ ಕುತ್ತಿಗೆ ಕೊಯ್ಯಬಾರದು, ಮೋಸ ಮಾಡಿ ಮಂದಿ ಕುತ್ತಿಗೆ ಕೊಯ್ಯಬಾರದು. ಬರ್ರಿ ಟಮೋರೆ ಕುಂದ್ರ ಬರ್ರಿ, ಬಾಳ ದಿವಸ ಆದ್ಮೇಲೆ ಗುಲ್ಬರ್ಗಕ್ಕೆ ಬಂದ್ರಿ. ನಿಮಗೊಂದು ಸ್ಪೆಷಲ್ ಎಗ್ ರೈಸ್ ಮಾಡ್ಕೊಂಡ್ ಬರ್ತೀನಿ, 4 ಉಳ್ಳಾಗಡ್ಡಿ ಎಕ್ಸ್ಟ್ರಾ ಹಾಕೊಂಡ್ ಬರ್ತೀನಿ, ನೀವೇ ಟೇಷನ್ ತಗೊಳ್ರ. ಅಬ್ಬಬ್ಬಬ್ಬ ಏನ್ ರುಚಿ ಆದ್ರಿ ಅವನು ಎಗ್ ರೈಸ್. ನೋಡಿದ್ರೆ ಬಾಯಿಗೆ ನೀರು ಹೊಂಟವಲ್ರಿ ಅಂಕಲ. ಎಗ್ ರೈಸ್ ಆಮೇಲೆ ತಿನ್ನಮ್ರಿ, ಫಸ್ಟ್ ಒಂದ್ ರೊಟ್ಟಿ ತಿಂತೀನಿ, ಬಾಳ ದಿವಸದ ರೊಟ್ಟಿ ತಿಂದಿಲ್ಲ. ಅಲ್ಲಿ ಅವನು 8 ಗಟ್ಟೆ ದೊಂಬರೆ ರೊಟ್ಟಿ. ಯೋಯಪ್ಪೋ ಬಾಯಿಗೆ ಅಲ್ಲೇ ಹೋದವಲ್ಲ ರೊಟ್ಟಿ ತಿಂದರೆ. ಏನ್ ಉಳ್ಳಾಗಡ್ಡಿ, ಏನ್ ಎಗ್ ರೈಸು, ಏನ್ ಚಾ, ಏನ್ ರೊಟ್ಟಿ. ಅಬ್ಬಬ್ಬ ಬಾರಿ ರುಚಿ ಆಯ್ತು ನೋಡಪ್ಪ. ಅಲ್ಲೇ ಹಿಂಗೆ ಕಲ್ಕತ್ತದ ಮರೆ ಹೊಟ್ಟಿ. ಏಪೋಣ ಯಾರಿಗಲ್ಲಿ ಹೊಟ್ಟಿ ಬೇನೆ ಅಲ್ಲಕತ್ತದ ಲೋ ಮರೆ. ಪಟ ಪಟ ಹೋಗಿ ನೀರು ಕುಡೆ ಮೋ ಮರೆ. ಗುಳಂ 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 ಗುಳಂ. ಯೋಯಪೋಣ ಯಾರಿಗಲ್ಲಿ ಹೊಟ್ಟಿ ತುತನೆ ಬಿದ್ದು ಲೋ ಮರೆ. ರೊಟ್ಟಿ ಉಂಡ್ರು ಯೋಯಪೋಣ ಯಾರಿಗಲ್ಲಿ, ಯೋಯಪ್ಪೋಣ ಯಾರಿಗಲ್ಲಿ. ಎಗ್ ರೈಸು ರೊಟ್ಟಿ ತಿಂದ್ರು ಹೊಟ್ಟಿ ಎಲ್ಲ ಖಾಲಿ ಆಯ್ತಲ್ಲ ಹೋ ಮರೆ. ಈಗ ಏನ್ ಮಾಡೋದು ಬೇಡ, ಪಟ 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 ಒಂದ್ ಸ್ವಲ್ಪ ಆ ಕಡೆ, ಸ್ವಲ್ಪ ಈ ಕಡೆ, ಸ್ವಲ್ಪ ಆ ಕಡೆ, ಸ್ವಲ್ಪ ಈ ಕಡೆ ತಿರುಗಾಡಿಕೆಶಿಂದು ಚಾ ಕುಡೆ ಮೋ ಮರೆ. ಗುಲ್ಬರ್ಗ ಮಂದಿ ಊಟ ಆದ್ಮೇಲೆ ಚಾನೇ ಕುಡಿತಿರತ್ತ. ಆಹಾ ಏನ್ ರುಚಿಪ್ಪ, ಅಬ್ಬಬ್ಬ ಏನ್ ರುಚಿಪ್ಪ, ಅಲ್ಲೆಲ್ಲೆಲ್ಲೆಲ್ಲ ಏನ್ ರುಚಿಪ್ಪ, ಅಬ್ಬಬ್ಬಬ್ಬ ಏನ್ ರುಚಿಪ್ಪ. ಆಹಾ ಏನ್ ರುಚಿ ಅದ ಹೋ ಮರೆ ಚಾ. ಟೌನ್ ಜೊತೆ ಗುಲ್ಬರ್ಗ ಬೇಸಿಗೆ ಕಾಲ. ಅಯ್ಯಪ್ಪ ಯಾರಿಗಲ್ಲಿ ಎಷ್ಟು ಬಿಸಿಲಾದ ಹೋಮರೆ. ನಿದ್ದೆ ಮಾಡಿದ್ರೆ ನಿದ್ದೆನೇ ಆಗಲಾಗದಲ್ಲೋ, ಬೆವ್ರಿ ಎಟ್ಟು ಬೀಳಕತ್ತದಲ್ಲ ಹೋಮರೆ. ನನಗ ಈ ಗುಲ್ಬರ್ಗ ಮಂದಿ ಹೆಂಗ ಮಕ್ಕತ್ತಾರೋ ಏನ್ ಸುದ್ದಿ ನೋಡ್ರಿ, ಎಷ್ಟು ಬಿಸಿ ಆದ ಹೋಮರೆ. ದಮ್ಮೆ ಉಂಟದಲ್ಲ ನನಗ. ಓನ ಯಾರಿಗಲ್ಲಿ ಪೂರ ಮಾರಿ ಎಲ್ಲ ಕರ್ರಗದಲ್ಲ ಹೋಮರೆ. ನಾಲಿ ಗುಳ್ಳಿಗಳು ಬಿದ್ದವಲ್ಲ. ಟೌನ್ ಜೊತೆ ಗುಲ್ಬರ್ಗದ ಮಳೆಗಾಲ. ಏಯಪ್ಪ ಯಾರಿಗಲ್ಲಿ ಒಂದು ಸ್ವಲ್ಪ ದಿವಸ ಹೋಗಿಲ್ಲ ನೋಡ್ರಿ, ಗುಲ್ಬರ್ಗ ಮಳೆ ಚಾಲು ಆಯ್ತು. ಜಿನಿ ಜಿನಿ ಮನೆ ಹನಿಯೋ, ಎಲ್ಲಿಗೆ ಹೋಗಿದ್ದೆ ಟಾಮೆನಿ, ಎಲ್ಲಿ ಮಲಗಿದ್ದೆ ಟಾಮೆನಿ. ಕುಂಬಾರ ಮನೆಯಲ್ಲಿ ಕಬಡ್ಡಿ ಆಡ್ತಾರೆ, ಅಲ್ಲಿಗೆ ಹೋಗಿದ್ದೆ ರಾತ್ರಿನ, ನೋಡ ಹೋಗಿದ್ದೆ ರಾತ್ರಿನ. ಈ ಗುಲ್ಬರ್ಗದಾಗ ಮಳೆ ಬಂದ್ರು ಹೊರಗೆ ಹೋಗ್ಲಕ್ಕಾಗಲ್ಲ, ಹೊರಗೆ ಹೋದ್ರು ಮೈ ತುಂಬಾ ಕೆಸರು ನೋಡ್ರಿ, ಮೈ ತುಂಬಾ ಕೆಸರು. ಗಾಡಿಗಳು ಸುಮ್ಮನೆ ಓಡಾಡ್ತಾವ, ನಾವು ಕೆಸರು ಸಿಡ್ಕೊಂಡು ಮನೆಗೆ ಬರ್ಬೇಕು. ಸ್ವಲ್ಪ ಮಳೆಯಾಗ ತೈಸ್ಕೊಂಡು ಮನ್ಯಾಗ ಬಂದೇವ್ ಅನ್ಕೋರಿ, ತೈಸ್ಕೊಂಡು ಬಂದೇವ್ ಅನ್ಕೋರಿ, ಸುಮ್ಮನೆ ಸೋರ ಚಲನೆ ಮಾಡ್ಬಿಡ್ತಾವ ನಾವು, ನಿಂದ್ರಲ್ಲ. ಟೌನ್ ಜೊತೆ ಗುಲ್ಬರ್ಗದ ಚಳಿಗಾಲ. ಏಯಪ್ಪೋನ ಯಾರಿಗಲ್ಲಿ ಎಷ್ಟು ಚಳಿ ಅದು ಮರೆ ಗುಲ್ಬರ್ಗದಾಗ. ಈ ಗುಲ್ಬರ್ಗ ಮಂದಿ ನೋಡ್ರಿ ಚಳಿಗಾಲದಾಗನು ತಣ್ಣ ನೀರಾಗ ಸ್ನಾನ ಮಾಡ್ತಾರಂತ. ಅದು ಹೆಂಗ್ ಮಾಡ್ತಾರೋ ಏನ್ ಸುದ್ದಿ ಒಂದು ಗೊತ್ತಲ್ಲ ನೋಡ್ರಿ, ನನಗಂತೂ ನಡಗಲಕತ್ತಿ ಯಾರಿಗಲ್ಲಿ ಎಷ್ಟು ಖತರ್ನಾಗ ಅದು ಮರೆ ಗುಲ್ಬರ್ಗ. ಗುಲ್ಬರ್ಗದ ಜಿಂದಗಿ ಮಾಡ್ಬೇಕಂದ್ರ ದಮ್ ಬೇಕತ್ತದ್ರಿ, ದಮ್ಮು. ನಾ ಸುಮ್ಮನೆ ಒಂದ್ ಎಗರಸ್ತಿನ ಸಲಕ್ ಬಂದಿದ್ರಿ, ಸಾಕಾಯ್ತ್ರಿ ನನಗ ಗುಲ್ಬರ್ಗ. ಏಯಪ್ಪೋನ ಯಾರಿಗಲ್ಲಿ ಹೊಡ್ರಿ ನನಗೆ ಹೊಡ್ರಿ, ಮೆಟ್ಟಿ ಚೋಡ್ರಿ, ಇನ್ನೊಂದ್ಸರ ಹೊಡ್ರಿ, ಇನ್ನೊಂದ್ಸರ ಹೊಡ್ರಿ, ಇನ್ನೊಂದ್ಸರ ಹೊಡ್ರಿ. ಸಾಕಾಯ್ತ್ರಿ ಗುಲ್ಬರ್ಗ. ಏಯಪ್ಪೋ ಯಾರಿಗಲ್ಲಿ ಇನ್ನೊಂದ್ಸಲ ಬರ್ಲೋ ಮರೆ. ಎಲ್ಲರೂ ಸ್ವಲ್ಪ ತಲೆ ಕೊಟ್ಟು ಕೇಳ್ರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಗಂಟಿ ಹೊಡ್ರಿ.